ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ವಿಜಯಪುರ ನಗರದಲ್ಲಿರುವ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಇಡೀ ವಿಜಯಪುರ ಮಾಡಲಾದ ಉದ್ಯಾನವನವು ನಗರದ ಸೌಂದರ್ಯವನ್ನು ಸೆಳೆದಿದೆ. ಈ ಉದ್ಯಾನವನದಲ್ಲಿರುವ ವಾತಾವರಣವು ಹಾಕುವಂತ ನಿರ್ಮಾಣಗೊಂಡಿದೆ. ಇಡೀ ಮಲೆನಾಡಿಗೆ ಅಷ್ಟೊಂದು ಸವಾಲು ಸುಸೊನ್ನೆ ದರವಾದ ವಾತಾವರಣವನ್ನು ಅಭಿವೃದ್ಧಿ ಮಟ್ಟಕ್ಕೆ ಬೆಳೆಸಿರುವ ಇಲ್ಲಿನ ಅಧಿಕಾರಿಗಳಾದ ಡಾ. ಶಿವಾನಂದ ಮಾಸ್ತಿಹೊಳ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ ಇವರ ಕಾರ್ಯಗಳು ಮಾದರಿಯಾಗಿದೆ ಜಿಲ್ಲೆಗೆ. ಆದ್ದರಿಂದ ಇಂತಹ ಉತ್ಸಾಹ ಇಡೀ ಅಧಿಕಾರಿಗಳು ನಮ್ಮ ಹೊಂದಿರುವ ಅಭಿವೃದ್ಧಿಪಡಿಸುವ ಜಿಲ್ಲೆಯಲ್ಲಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಇಂದಿನ ದಿವಸ ವಿಜಯಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎನ್ಎಚ್ಎಂ ನೌಕರರ ಸಂಘದಿಂದ ಡಾ. ಶಿವಾನಂದ ಮಾಸ್ತಿಹೊಳ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ ಇವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ನೌಕರರ ಎನ್ಎಚ್ಎಂ ಕಲ್ಯಾಣ ಇಲಾಖೆಯ ಪದಾಧಿಕಾರಿಗಳು ಹಾಜರಿದ್ದರು. ಸರ್, ನಾವು ಫೋಟೋಸ್ ತಗೊಂಡು ಏನಿಲ್ಲ ಅಂದ್ರೆ ನಾವು ಅಧ್ಯಕ್ಷರು 3 ಫೋಟೋ ತಗೊಂಡು ಸರ್ ಸೊ ಅದಕ್ಕೆ ನಮಗೆ ಅಪ್ರಿಷಿಯೇಟ್ ಮಾಡಬೇಕು ಸರ್, ಈಗ ಕರ್ಸಬೇಕು ಸರ್ ಅಂತ ಡಿಸೈಡ್ ಮಾಡಿದ್ವಿ ಸರ್. ಈ ಎಲ್ಲ ಶ್ರೇಯಸ್ಸು ಸರ್ ನಿಮಗೂ ಮತ್ತು ನಿಮ್ಮ ಸಿಬ್ಬಂದಿ ಸರ್. ನನ್ನ ಸಿಬ್ಬಂದಿ ನನಗೆ ಬೇಡ. ಅಧ್ಯಕ್ಷರು ನೀನು ಹೇಳ್ದಂಗೆ ಒಂದು ಕುಟುಂಬದ ಯಜಮಾನ ಯಾವ ರೀತಿ ಆ ರೀತಿ ಸಿಬ್ಬಂದಿಗಳ ಕೆಲಸ ಕಾರ್ಯಗಳು ಮಾಡ್ತಾರೆ ಸರ್. ಈಗ ನೀವು ಮನಸ್ಸಿಗೆ ಬಂದ್ಸರ್ ಈ ರೀತಿ ಮಾಡಬೇಕು ಜಿಲ್ಲೆದಾಗ ನಮ್ಮದು ಅಂತ ಯಾರೂ ವಿಚಾರ ಮಾಡೋಂಗಿಲ್ಲ ಸರ್. ಎಲ್ಲರೂ ತಮ್ಮ ಬಿಸಿ ಇದ್ರಾಗಿರ್ತಾರೆ. ಈ ರೀತಿ ನೀವು ಪ್ರಕೃತಿ ಪರವಾಗಿ ನಿಮ್ಮೊಂದು ಪ್ರಕೃತಿ ಪ್ರೇಮ ಸುರೇಂದ್ರ ನೋಡ್ರಿ ಮೇಡಮ್. ಬರ್ರಿ, ಹಿಂಗೆ ಒಳಬರ್ರಿ, ಹಾಂ, ಇಲ್ಲಿ ನೋಡ್ರಿ. ರೈಟ್ ಸರ್. ಥ್ಯಾಂಕ್ ಯು. ನಮ್ಮ ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಳ ಒಂದು ನಮ್ಮ ಸಂಘಕ್ಕೆ, ಜಿಲ್ಲಾ ಆರೋಗ್ಯ ಕುಟುಂಬ ಅಧಿಕಾರಿಗಳ ಆರೋಗ್ಯ ನೌಕರರ ಅಭಿಯಾನ ಸಂಘಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಇಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು, ಅವರು ಜಿಲ್ಲಾ ಆಸ್ಪತ್ರೆಗೆ ಬಂದು ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಸಿದ್ದೇಶ್ವರ ವನ ಅಂತ ಮಾಡಿದ್ದೀವಿ, ಸಿದ್ದೇಶ್ವರ ಉದ್ಯಾನವನ ಅಂತ ಮಾಡಿದ್ದೀವಿ. ಇದು ಉದ್ಘಾಟನೆಯಾಗಿ ಒಂದೂವರೆ ವರ್ಷ ಆಯಿತು. ಈ ಗಾರ್ಡನ್ ನೋಡಿದ್ರೆ ಭಾಳ ಖುಷಿ ಪಡುವಂಥದ್ದು ವಿಷಯ. ಇಲ್ಲಿ ಎಲ್ಲ ಹಚ್ಚು ಹಸಿರು ಕಾಣುತ್ತೆ. ನೀವು ಬೇಸಿಗೆಯಲ್ಲಿ ಬಂದರೂ ಕೂಡ ಎಷ್ಟೇ ಹಚ್ಚು ಹಸಿರು ಕಾಣುತ್ತೆ. ಎಲ್ಲ ಗಿಡಗಳನ್ನು ಇಟ್ಟಿದ್ದೀವಿ. ಇದು ಲಾಸ್ಟ್ 1.5 ವರ್ಷದಿಂದ ನಾವು ಹೋದ ವರ್ಷ ಶ್ರೀಮಾನ್ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿದರು. ಅವತ್ತಿಂದ ಇಲ್ಲಿವರೆಗೆ ನಮ್ಮ ಜಿಲ್ಲಾಧಿಕಾರಿ ಸಾಯಿಂದ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವತಿಯಿಂದ ಮುಖ್ಯವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿಯ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಈ ಗಾರ್ಡನ್ ಅಲ್ಲಿಂದ ಇಲ್ಲಿವರೆಗೆ ಭಾಳ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ಇಲ್ಲಿದ್ದಂಥ ಎಲ್ಲ ಸರ್ವ ಸಿಬ್ಬಂದಿಗೂ ಧನ್ಯವಾದ ಹೇಳ್ತೀನಿ. ಈ ಸಂಘದವರು ಬಂದು ನನಗೆ ಧನ್ಯವಾದ ಹೇಳ್ತಾ ಇದ್ದರು. ಅದು ನನಗಲ್ಲ, ಇದೆಲ್ಲ ನಮ್ಮ ಆಸ್ಪತ್ರೆ ಎಲ್ಲ ಕ್ಲಾಸ್ ಟಿ ನೌಕರರಾಗಲಿ ಅಥವಾ ನಾನ್ ಮೆಡಿಕಲ್ ಸ್ಟಾಫ್ ಆಗಲಿ, ನಮ್ಮ ಎಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್, ನರ್ಸಿಂಗ್ ಸ್ಟಾಫ್, ವೈದ್ಯಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಅಷ್ಟೇ ಶ್ರಮವಹಿಸಿ ಗಾರ್ಡನನ್ನು ಮೇಂಟೈನ್ ಮಾಡಿದ್ದಾರೆ. ಅದು ಮುಖ್ಯವಾಗಿ ನಮ್ಮ ಗಾರ್ಡನರ್ ವಿಜಯ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಅವನು ಈ ಗಾರ್ಡನ್ ಒಂದು ಗಿಡಗಳು ಬತ್ತಲಾರ್ದಂಗೆ ಇದಕ್ಕೆ ನೀರು ಉಣಿಸ್ತಾನೆ. ಅದರಲ್ಲಿ ಇದಕ್ಕೆ ಇಷ್ಟು ದೊಡ್ಡ ಗಾರ್ಡನ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ನಮ್ಮಲ್ಲಿ STP ಇದೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾನ್ ಅಂತ ಹೇಳಿದ್ವಿ. ನಮ್ಮ ಆಸ್ಪತ್ರೆ ಎಲ್ಲ ಅಲ್ಲಿ ನೀರಲ್ಲಿ ಹೋಗಿ ಅಲ್ಲಿಂದ STP ಒಳಗೆ ನೀರು ಶುದ್ಧೀಕರಣವಾಗಿ ವಾಪಸ್ ಮತ್ತೆ ನಮ್ಮ ಗಾರ್ಡನ್ ಬಿಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಹೀಗಾಗಿ ಗಾರ್ಡನ್ ಭಾಳ ಚೆನ್ನಾಗಿ ಮೇಂಟೈನ್ ಆಗಿದೆ. ಈ ಗಾರ್ಡನ್ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ರು ಕೂಡ ಕಾರ್ಪೊರೇಷನ್ ಮತ್ತು ನಾವು ಮಾಡಿದ್ರು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಕೊಡು ಕಾರ್ಪೊರೇಷನ್ ಕೊಟ್ಟರೆ ಅವರು ಮತ್ತೆ ನಮಗೆ ಮೇಂಟೈನ್ ಮಾಡಲಿಕ್ಕೆ, ಪ್ಲಸ್ ಅವರು ನಾವು ಸೇರಿ ಈ ಗಾರ್ಡನನ್ನು ಮೇಂಟೈನ್ ಮಾಡ್ತಾಯಿದ್ವಿ.
ಇಲ್ಲಿ ಬಂದಂಥ ರೋಗಿಗಳಿಗೆ ಒಳಗೆ ಬಂದರೆ ಸ್ವಲ್ಪ ಆಹ್ಲಾದಕರ ವಾತಾವರಣ ಸಿಗಲಿ, ಹೆಚ್ಚಿನ ಆಕ್ಸಿಜನ್ ಸಿಗಲಿ, ಭಾಳ ಒಂದು ಆನಂದ ಅನಿಸ್ಲಿ ಅಂತ ತಿಳ್ಕೊಂಡು ಈ ಗಾರ್ಡನನ್ನು ಮೇಂಟೈನ್ ಮಾಡಿದ್ವಿ. ಈ ಗಾರ್ಡನನ್ನು ಕಂಡು ನಮ್ಮ ಸಂಘದ ಸರ್ವ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದು ಸನ್ಮಾನ ಮಾಡಿದ್ದಾರೆ. ಈ ಸನ್ಮಾನ ನನಗೆ ಅಷ್ಟೇ ಅಲ್ಲ, ನಮ್ಮೆಲ್ಲ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗೆ, ಮುಖ್ಯವಾಗಿ ನಮ್ಮ ಕ್ಲಾಸ್ ಟಿ ಇಂದ ನಾನ್ ಕ್ಲಿನಿಕಲ್ ಸ್ಟಾಫ್ ಹೇಳಬೇಕು, ಭಾಳ ನೀಟಾಗಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಅವರೆಲ್ಲರಿಗೂ ಸಲ್ಲುತ್ತದೆ ಸಂದರ್ಭದಲ್ಲಿ ಹೇಳಿ ಈ ಸನ್ಮಾನ ಮಾಡಿದ್ದಕ್ಕಾಗಿ ಆ ಸಂಘಕ್ಕೆ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಬೆಳಗಿನ ಜಾವದಲ್ಲಿ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ರಾಷ್ಟ್ರೀಯ ಅಭಿಯಾನ ಸಂಘದ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಸೇರಿ ಇವತ್ತಿನ ದಿವಸ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಡಿಸ್ಟ್ರಿಕ್ಟ್ ಸರ್ಜನ್ ಸರ್ ಅವರಿಗೆ ನಾವು ಇವತ್ತು ನಮ್ಮ ಸಂಘದ ವತಿಯಿಂದ ಸನ್ಮಾನ ಸಮಾರಂಭ ಇಟ್ಟಿದ್ದೀವಿ. ಈ ಸನ್ಮಾನ ಯಾಕಪ್ಪ ಅಂದರೆ, ಈ ಜಿಲ್ಲಾ ಆಸ್ಪತ್ರೆ ಎಷ್ಟು ನೀಟಾಗಿ ಸ್ವಚ್ಛಾಗಿ ಮೇಂಟೈನ್ ಮಾಡಿದ್ದಾರೆ, ಅದೇ ರೀತಿ ಇಲ್ಲೊಂದು ಉದ್ಯಾನವನವನ್ನು ಕೂಡ ಅವರು ಸೃಷ್ಟಿ ಮಾಡಿದ್ದಾರೆ. ಆ ಉದ್ಯಾನವನ ನಾವು ನೋಡಿರಲಿಲ್ಲ. ಎಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಉದ್ಯಾನವನ ಐತಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ನಮಗೇನು ಅನ್ನಿಸ್ತು, ಯಾವುದೋ ಒಂದು ಮಲೆನಾಡು ಅಂತ ಒಂದು ಸ್ಥಳಕ್ಕೆ ನಾವು ಇಲ್ಲಿ ಬಂದೇವನಪ್ಪ ಅಂತ ನಮಗೊಂದು ಫೀಲಿಂಗ್ ಬಂತು. ಈ ನಿಜವಾಗ್ಲೂ ಇಲ್ಲಿ ಶ್ರಮಿಸಿದಂಥ ಎಲ್ಲ ಒಂದು ಸರ್ ಹೇಳ್ದಂಗೆ ಕ್ಲಾಸ್ ಡಿ ವರ್ಕರ್ ಆಗಲಿ, ನಾನ್ ಕ್ಲಿನಿಕಲ್ ಸ್ಟಾಫ್ ಆಗಲಿ, ಪ್ರತಿಯೊಬ್ಬರು ಇಲ್ಲಿ ಶ್ರಮ ಐತಿ. ಈ ಉದ್ಯಾನವನ ಎಷ್ಟು ಬ್ಯೂಟಿಫುಲ್ಲಾಗಿ ಇಲ್ಲಿ ನಿರ್ಮಾಣಗೊಳ್ಬೇಕಾದ್ರೆ ಅವ್ರ ಶ್ರಮ ಐತಿ. ಸೊ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಸೇರಿ ಸರ್ ಅವರು ಇವತ್ತು ತಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟರು. ಇವತ್ತು ಅವ್ರನ್ನ ಕರೆದು ನಾವು ಸನ್ಮಾನ ಮಾಡಿದ್ವಿ. ಇಲ್ಲಿ ಸೇರಿದಂಥ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಸಂಘದ ಪರವಾಗಿ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ರಬ್ಕೇವ್ ಅಂತ. ನಾನು ಆಪ್ತ ಸಮಾಲೋಚಕನಾಗಿ ಕೆಲಸ ಮಾಡ್ತೇನೆ. ತೆಗೆದು ಬಿಡೋದು ಈಗ. ಬಟ್ ಏನು ಮಾಡ್ತಾರೆ ಅವನು?
ನೋಡಿ